ಎಲ್ರಿಗೂ ನಮಸ್ಕಾರ. ನವನೀತ ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಮಕ್ಕಳೇ, ಇವತ್ತಿನ ದಿನ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 2ರ ಇತಿಹಾಸ ಭಾಗದ ಮೊದಲ ಅಧ್ಯಾಯವಾದಂತಹ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಎಂಬ ಅಧ್ಯಯನದ ಬಗ್ಗೆ ತಿಳ್ಕೊತಾ ಹೋಗೋಣ. ಬನ್ನಿ ಮಕ್ಕಳೇ, ಈ ಅಧ್ಯಾಯದಲ್ಲಿ ನಾವು ಮೌರ್ಯರ ಬಗ್ಗೆ, ಮೊದಲನೇದಾಗಿ ಮೌರ್ಯ ಮನೆತನದ ಬಗ್ಗೆ ತಿಳ್ಕೊತಾ ಹೋಗೋಣ. ಮಕ್ಕಳೇ, ನಿಮಗೆಲ್ಲ ನಿಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಎಲ್ಲ ಆಚರಣೆಯನ್ನು ಮಾಡ್ತಿರ್ತಾರೆ. ಆ ದಿನಗಳಲ್ಲಿ ಧ್ವಜಾರೋಹಣ ಮಾಡೋದನ್ನು ನೀವು ನೋಡಿರ್ತೀರಿ. ಆ ಧ್ವಜದಲ್ಲಿ 3 ಬಣ್ಣಗಳಿದೆ. ಒಂದು ಕೇಸರಿ, ಬಿಳಿ ಮತ್ತು ಹಸಿರು. ಈ ಬಿಳಿಯ ಬಣ್ಣದ ನಡುವೆ ಒಂದು ಅಶೋಕ ಚಕ್ರ ಇರೋದನ್ನು ನೋಡ್ತೀವಿ ಅಲ್ವ ನಾವು. ಒಂದು ಚಕ್ರ ಇದೆ, ಅದಕ್ಕೆ ಅಶೋಕ ಚಕ್ರ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ನಮ್ಮ ರಾಷ್ಟ್ರ ಧ್ವಜದ ನಡುವೆ ಒಂದು ಚಕ್ರವಿದೆ, ಅದರ ಹೆಸರೇನು ಗೊತ್ತೇ? ಅದೇ ಅಶೋಕ ಚಕ್ರ. ಪ್ರಗತಿಯ ಸಂಕೇತವಾಗಿ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಅದನ್ನು ಅಳವಡಿಸಲಾಗಿದೆ. ಅಶೋಕ ಚಕ್ರ ಯಾವುದರ ಸಂಕೇತವಾಗಿದೆ ಅಂತಂದರೆ ಅದು ಒಂದು ಪ್ರಗತಿಯ ಸಂಕೇತವಾಗಿದೆ ಅಂತ ಹೇಳಬಹುದು. ಹಾಗಾದರೆ ಈ ಅಶೋಕ ಯಾರು ಅಲ್ವಾ? ಅಶೋಕ ಚಕ್ರ ಅಂತ ಹೆಸರು ಬಂತು ಅಂತ ನಾನು ಹೇಳಿದೆ. ಹಾಗಾದರೆ ಈ ಅಶೋಕ ಯಾರು? ಅವನು ಯಾವ ಮನೆತನಕ್ಕೆ ಸೇರಿದವನು? ಆ ಮನೆತನದ ಇತಿಹಾಸವೇನು? ಹಾಗಾದರೆ ಭಾರತ ದೇಶಕ್ಕೆ ಅಶೋಕನ ಕೊಡುಗೆಗಳೇನು ಎಂಬುದನ್ನು ನಾವು ತಿಳಿತಾ ಹೋಗೋಣ. ಆಯಿತಾ ಮಕ್ಕಳೇ? ನೋಡಿ, ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಅದೇ ಮೌರ್ಯ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ನಮ್ಮ ಭಾರತವನ್ನು ಆಳಿದಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಅದೇ ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ, ಅಥವಾ ರಾಜ ಯಾರು ಅಂತಂದರೆ ಅದೇ ಚಂದ್ರಗುಪ್ತ ಮೌರ್ಯ. ಬನ್ನಿ, ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಾವು ಸವಿವರವಾಗಿ ಮುಂದಿನ ಅಧ್ಯಾಯದಲ್ಲಿ ತಿಳ್ಕೊತಾ ಹೋಗೋಣ. ನೋಡಿ ಮಕ್ಕಳೇ, ಚಂದ್ರಗುಪ್ತ ಮೌರ್ಯ ಒಬ್ಬ ಸಾಹಸಿ ಯುವಕನಾಗಿದ್ದ. ಅವನು ಒಬ್ಬ ಏನಾಗಿದ್ದ? ಸಾಹಸಿ ಯುವಕನಾಗಿದ್ದ. ತಕ್ಷಶಿಲೆಯ ವಿಷ್ಣುಗುಪ್ತನು, ತಕ್ಷಶಿಲೆ ಅಂತ ಒಂದು ಸ್ಥಳ ಇರುತ್ತೆ, ಅಲ್ಲಿ ವಿಷ್ಣುಗುಪ್ತ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಈ ವಿಷ್ಣುಗುಪ್ತನು ನಂದ ವಂಶದ ರಾಜನಾದಂತಹ, ಆಯಿತಾ, ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ನಮ್ಮ ಭಾರತವನ್ನು ಆಳ್ವಿಕೆ ಮಾಡ್ತಿದ್ದಂತಹ ಒಂದು ರಾಜ ಮನೆತನ ಅಂತಂದರೆ ಅದು ನಂದ ವಂಶ. ಆಯಿತಾ? ಈ ನಂದ ವಂಶದ ರಾಜ ಯಾರಪ್ಪ ಅಂತಂದರೆ ಧನನಂದ. ಆಯಿತಾ? ಈ ನಂದ ವಂಶದ ಧನನಂದನಿಂದ ಈ ವಿಷ್ಣುಗುಪ್ತ, ತಕ್ಷಶಿಲೆಯ ವಿಷ್ಣುಗುಪ್ತ ಏನಾಗಿರ್ತಾನೆ ಅಂತಂದರೆ ಅವಮಾನಕ್ಕೊಳಗಾಗಿರ್ತಾನೆ. ಆಯಿತಾ? ಯಾವುದಕ್ಕೊಳಗಾಗಿರ್ತಾನೆ ಅವನು? ಅವಮಾನಕ್ಕೆ ಒಳಗಾಗಿರ್ತಾನೆ. ಅವನಿಗೆ ಚಾಣಾಕ್ಷನೂ ಕುಟಿಲ ತಂತ್ರಗಳಲ್ಲಿ ನಿಪುಣನೂ ಆದ ವಿಷ್ಣುಗುಪ್ತನಿಗೆ ಚಾಣಕ್ಯ, ಕೌಟಿಲ್ಯ ಎಂಬ ಹೆಸರುಗಳು ಇದ್ದವು. ಅರ್ಥ ಆಯ್ತಾ? ಈ ವಿಷ್ಣುಗುಪ್ತನಿಗೆ 3 ಹೆಸರಿದೆ. ಒಂದು ವಿಷ್ಣುಗುಪ್ತ ಅಂತಲೂ ಕರೀತಾರೆ, ಇನ್ನೊಂದು ಚಾಣಕ್ಯ ಅಂತಲೂ ಕರೀತಾರೆ, ಇನ್ನೊಂದು ಕೌಟಿಲ್ಯ ಅಂತಲೂ ಕರೀತಾರೆ. ಅರ್ಥ ಆಯ್ತಾ? ಇವನು ತಕ್ಷಶಿಲೆಯಲ್ಲಿರ್ತಾನೆ. ಇವನು ನಂದ ವಂಶದ ರಾಜನಾದಂತಹ ಧನನಂದನನಿಂದ ಅವಮಾನಿತನಾಗಿರ್ತಾನೆ. ಆಯಿತಾ? ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮೊದಲು ಯಾವ ಸಾಮ್ರಾಜ್ಯ ಇತ್ತು? ನಂದ ಅನ್ನೋ ಒಂದು ವಂಶ ಆಳ್ವಿಕೆಯನ್ನು ಮಾಡ್ತಾ ಇರುತ್ತೆ ನಮ್ಮ ಭಾರತವನ್ನು. ಆಯಿತಾ? ನಂತರ ಈತನು ಅಂತಂದರೆ ಯಾರು? ವಿಷ್ಣುಗುಪ್ತನು ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿ ನೀಡಿ ಸೇನೆಯನ್ನು ಸಜ್ಜುಗೊಳಿಸಲು ನೆರವಾದನು. ಚಂದ್ರಗುಪ್ತ ಮೌರ್ಯನು ತನ್ನದೇ ಆದಂತಹ ಒಂದು ಯುದ್ಧ ಸೈನ್ಯವನ್ನು ಕಟ್ಕೊಳ್ಳೋದಕ್ಕೆ ಇವನು ಸಹಾಯವನ್ನು ಮಾಡ್ತಾನೆ. ಯಾರು? ಕೌಟಿಲ್ಯ. ಈ ವೇಳೆಗೆ ಧನನಂದನು ಪ್ರಜೆಗಳ ವಿಶ್ವಾಸ ಕಳೆದುಕೊಂಡಿದ್ದರಿಂದ ಸುಲಭವಾಗಿ ಅವನನ್ನು ಸಿಂಹಾಸನದಿಂದ ಕೆಳಗಿಳಿಸಲು ಚಂದ್ರಗುಪ್ತ ಮೌರ್ಯನಿಗೆ ಸಾಧ್ಯವಾಯಿತು. ಇದೇ ಸಂದರ್ಭದಲ್ಲಿ ಈ ಧನನಂದ ಏನಾಗಿರ್ತಾನೆ ಅಂತಂದರೆ ಜನರ ವಿಶ್ವಾಸವನ್ನು ಕಳ್ಕೊಂಡಿರ್ತಾನೆ. ಜನರು ಅವನನ್ನು ದ್ವೇಷಿಸಲು ತೊಡಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಚಂದ್ರಗುಪ್ತ ಮೌರ್ಯನಿಗೆ ಇದು ಒಂದು ಅವಕಾಶ ಸಿಗುತ್ತಾ ಹೋಗುತ್ತೆ. ಅವನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡೋದಕ್ಕೋಸ್ಕರ. ಹೀಗೆ ಚಂದ್ರಗುಪ್ತ ಮೌರ್ಯನು 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪಾಟಲಿಪುತ್ರ, ಆಯಿತಾ, ಈಗ ಅದು ಯಾವ ರಾಜ್ಯದಲ್ಲಿದೆ ಅಂತಂದರೆ ಬಿಹಾರದಲ್ಲಿದೆ. ಬಿಹಾರದ ರಾಜಧಾನಿಯಾಗಿದೆ. ಈಗ ಅದನ್ನು ನಾವು ಪಾಟಲಿಪುತ್ರ ಅಂತ ಕರೆಯೋದಿಲ್ಲ. ಈಗ ನಾವು ಪ್ರಸ್ತುತವಾಗಿ ಅದನ್ನು ಪಾಟ್ನಾ ಅಂತ ಕರಿತೀವಿ. ಆಯಿತಾ? ಈ ಪಾಟ್ನಾವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದನು. ಇಲ್ಲಿ ನೋಡಿ ಮಕ್ಕಳೇ, ಈಗ ನಾನು ಮಾಡಿದಂತಹ ಈ ಒಂದು ಸ್ಟ್ಯಾಂಜದಲ್ಲಿ ಬರುವಂತಹ ಪ್ರಶ್ನೆಗಳು ಏನೇನಪ್ಪ ಅಂತಂದರೆ,
ಭಾರತವನ್ನಾಳಿದಂತಹ ಮೊದಲ ರಾಜಮನೆತನ ಯಾವುದು ಅಂತಂದರೆ ಅದು ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದರೆ ಚಂದ್ರಗುಪ್ತ ಮೌರ್ಯ. ಮತ್ತು ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅವನೇ ವಿಷ್ಣುಗುಪ್ತ. ವಿಷ್ಣುಗುಪ್ತನಿಗೆ ಇದ್ದಂತಹ ಇನ್ನೂ ಹಲವು ಹೆಸರುಗಳನ್ನು ತಿಳಿಸಿ ಅಂತಂದರೆ ವಿಷ್ಣುಗುಪ್ತ, ಚಾಣಕ್ಯ, ಕೌಟಿಲ್ಯ ಅಂತ ಕರಿತೀವಿ. ಈ ಚಂದ್ರಗುಪ್ತ ಮೌರ್ಯನಿಗೆ ಸೈನ್ಯವನ್ನು ಕಟ್ಟಲು ಸಹಾಯವನ್ನು ಮಾಡಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದು ಚಾಣಾಕ್ಯ ಅಥವಾ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಂತ ಬರಿಬಹುದು. ಅರ್ಥ ಆಯ್ತಾ? ಈ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮೊದಲು ಯಾವ ಸಾಮ್ರಾಜ್ಯ ಅಥವಾ ಯಾವ ಒಂದು ವಂಶ ರಾಜಮನೆತನ ನಮ್ಮ ಭಾರತವನ್ನು ಆಳ್ವಿಕೆ ಮಾಡ್ತಾಯಿತ್ತು ಅಂತಂದರೆ ಅದು ನಂದ ವಂಶ. ಈ ನಂದ ವಂಶದ ರಾಜ ಯಾರಾಗಿದ್ರು ಅಂತಂದರೆ ಅದು ಧನನಂದ ಅಂತ ಬರಿಬೇಕು. ಮತ್ತು ಈ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತಂದರೆ ಪಾಟಲಿಪುತ್ರ. ಈಗ ಪಾಟಲಿಪುತ್ರವನ್ನು ಪ್ರಸ್ತುತ ಏನಂತ ಕರಿತೀವಿ ಅಂತಂದರೆ ಪಾಟ್ನಾ ಅಂತ ಕರಿತೀವಿ. ಈ ಪಾಟ್ನಾ ಯಾವ ರಾಜ್ಯದಲ್ಲಿದೆ ಅಂತಂದರೆ ಅದು ಬಿಹಾರ ರಾಜ್ಯದಲ್ಲಿ ನಾವು ನೋಡಬಹುದು. ಆಯಿತಾ? ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ನಂತರ ಚಂದ್ರಗುಪ್ತ ಮೌರ್ಯನು ಬೃಹತ್ ಸೇನೆಯನ್ನು ಸಂಘಟಿಸಿ, ಅಂದರೆ ಒಂದು ದೊಡ್ಡ ಸೈನ್ಯವನ್ನು ಕಟ್ಕೋತಾನೆ, ವಾಯುವ್ಯ ಭಾರತದ ಕಡೆಗೆ ನುಗ್ಗಿದನು. ವಾಯುವ್ಯ ಭಾರತ ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ನಾನು ಈ ಭಾಗವನ್ನು ನಾವು ವಾಯುವ್ಯ ಭಾಗ್ಯ ಅಂತ ಕರಿತೀವಿ. ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಈ ಭಾಗವನ್ನು ವಾಯುವ್ಯ ಭಾಗ ಅಂತ ಕರಿತಾ ಹೋಗ್ತೀವಿ. ಇದು ಉತ್ತರ, ಈ ಭಾಗವನ್ನು ದಕ್ಷಿಣ ಅಂತ ಕರಿತೀವಿ, ಇದನ್ನು ಈಶಾನ್ಯ ಅಂತ ಕರಿತೀವಿ, ಇದನ್ನು ನೈಋತ್ಯ ಅಂತ ಕರಿತೀವಿ, ಇದನ್ನು ಆಗ್ನೇಯ, ಇದನ್ನು ವಾಯುವ್ಯ ಅಂತ ಕರಿತೀವಿ. ಹಾಗಾದರೆ ಚಂದ್ರಗುಪ್ತ ಮೌರ್ಯ ವಾಯುವ್ಯ ಭಾಗ ಗೊತ್ತಾಯ್ತಲ್ವ ಮಕ್ಕಳೇ? ಇನ್ನೊಂದ್ಸರಿ ತೋರಿಸ್ಬೇಕಾ? ವಾಯುವ್ಯ ಭಾಗ ನೋಡಿ, ಇದು ವಾಯುವ್ಯ ಭಾಗದ ಕಡೆಗೆ ಅವನು ನಡೀತಾ ಹೋಗ್ತಾನೆ. ತನ್ನ ಒಂದು ದೊಡ್ಡ ಸೈನ್ಯವನ್ನು ಕಟ್ಕೊಂಡು ಆ ವಾಯುವ್ಯ ಭಾಗದ ಕಡೆಗೆ ನಡೀತಾನೆ. ನಂತರ ಏನಾಗುತ್ತೆ ಅಂತಂದರೆ, ಒಂದು ನಿಮಿಷ, ನಂತರ ಚಂದ್ರಗುಪ್ತ ಮೌರ್ಯನು ಬೃಹತ್ ಸೇನೆಯನ್ನು ಸಂಘಟಿಸಿ ವಾಯುವ್ಯ ಭಾಗದ ಕಡೆಗೆ ನುಗ್ಗಿದನು. ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡರನು ಈ ಮೊದಲು ಆಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಅವನ ಪ್ರತಿನಿಧಿ ಸೆಲ್ಯೂಕಸ್ ನೋಡಿಕೊಳ್ಳುತ್ತಿದ್ದನು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲೆಕ್ಸಾಂಡರ್ ಒಬ್ಬ ಪ್ರಸಿದ್ಧ ರಾಜನಾಗಿರ್ತಾನೆ. ಅವನೇನು ಮಾಡಿರ್ತಾನೆ ಅಂತಂದರೆ ನಮ್ಮ ಭಾರತದ ಕೆಲವೊಂದು ಪ್ರದೇಶಗಳನ್ನು ಅವನು ವಶಪಡಿಸ್ಕೊಂಡು ಅವನ ಪ್ರತಿನಿಧಿಯಾದಂತಹ ಸೆಲ್ಯೂಕಸ್ಸನಿಗೆ ನೋಡ್ಕೊಳ್ಳೋದಕ್ಕೆ ಅಂತ ಕೊಟ್ಟಿರ್ತಾನೆ. ಆಯಿತಾ? ಈ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ ಅಂತಂದರೆ ಒಂದು ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಈ ಅಲೆಕ್ಸಾಂಡರು ನಮ್ಮ ಭಾರತದ ಸ್ಥಳಗಳನ್ನು ಆಕ್ರಮಿಸಿಕೊಂಡಿದ್ದನ್ನು ಅಲ್ಲಿಗೆ ನುಗ್ಗಿ ಏನು ಮಾಡ್ತಾನೆ ಅಂದರೆ, ನಂತರ ಚಂದ್ರಗುಪ್ತ ಮೌರ್ಯನ ಸೈನ್ಯದ ಎದುರು ಸೋತ ಸೆಲ್ಯೂಕಸ್ ಅವನೊಡನೆ ಒಪ್ಪಂದಕ್ಕೆ ಮುಂದಾದನು. ಈ ಸೆಲ್ಯೂಕಸ್ನ ಏನು ಅಲೆಕ್ಸಾಂಡರ್ ನೇಮಿಸ್ಬಿಟ್ಟು ಹೋಗಿದ್ದ ಭಾರತದ ಸ್ಥಳಗಳನ್ನು ನೋಡ್ಕೊಳ್ಳೋದಕ್ಕೆ, ಅವನು ಆ ಸ್ಥಳಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸೋಲ್ತಾನೆ ಸೆಲ್ಯೂಕಸ್ಸು. ಆಗ ಚಂದ್ರಗುಪ್ತ ಮೌರ್ಯನಿಂದ ಸೋಲಲ್ಪಟ್ಟಂತಹ ಸೆಲ್ಯೂಕಸ್ ಏನು ಮಾಡ್ತಾನೆ ಅಂತಂದರೆ ಚಂದ್ರಗುಪ್ತ ಮೌರ್ಯನೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಅವನು ಅಫ್ಘಾನಿಸ್ತಾನ, ಬಲೂಚಿಸ್ತಾನ ಮತ್ತು ಸಿಂಧ್ನ ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡ್ತಾನೆ ಮತ್ತು ತನ್ನ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡ್ತಾನೆ. ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋದ್ರ ಜೊತೆಗೆ ಕೆಲವೊಂದು ಸ್ಥಳಗಳನ್ನು ಸಹ ಅವನಿಗೆ ಕೊಡ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು 500 ಆನೆಗಳನ್ನು ಸೆಲ್ಯೂಕಸ್ಸನಿಗೆ ಬಳುವಳಿಯಾಗಿ ನೀಡ್ತಾನೆ. ಆಯಿತಾ? ಈ ರೀತಿಯಾಗಿ ಸೆಲ್ಯೂಕಸ್ಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತಾನಿಸ್ ಎಂಬ ರಾಯಭಾರಿಯನ್ನು ಕಳುಹಿಸಿಕೊಟ್ಟನು. ಮೆಗಸ್ತಾನಿಸು ಇಂಡಿಕಾ ಎಂಬ ಕೃತಿಯಲ್ಲಿ ಇಲ್ಲಿನ ತನ್ನ ಅನುಭವಗಳನ್ನು ದಾಖಲಿಸಿದ್ದಾನೆ. ಆಯಿತಾ ಮಕ್ಕಳೇ? ನೋಡಿ, ಈ ಒಂದು ಸ್ಟ್ಯಾಂಜದಲ್ಲಿ ಏನನ್ನು ಹೇಳಕೊಟ್ಟಿದ್ದಾರೆ ಅಂತಂದರೆ ಚಂದ್ರಗುಪ್ತ ಮೌರ್ಯ ಒಂದು ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಆ ಸೈನ್ಯದ ಜೊತೆಗೆ ಅವನು ವಾಯುವ್ಯ ಭಾಗದ ಕಡೆಗೆ ನುಗ್ತಾನೆ. ಅಲ್ಲಿ ಮ್ಯಾಸಿಡೋನಿಯಾದ ಒಬ್ಬ ಪ್ರಸಿದ್ಧ ದೊರೆ ಅಲೆಕ್ಸಾಂಡರ್, ನಿಮಗೆಲ್ಲ ಗೊತ್ತಿರುತ್ತೆ, ದ ಗ್ರೇಟ್ ಅಲೆಕ್ಸಾಂಡರ್ ಅಂತ ಕರಿತೀವಿ. ಅವನು ಭಾರತದ ಕೆಲವೊಂದು ಪ್ರದೇಶಗಳನ್ನು ವಶಪಡಿಸ್ಕೊಂಡು ಆ ಸ್ಥಳಗಳನ್ನು ಅವನ ಪ್ರತಿನಿಧಿಯಾದಂತಹ ಸೆಲ್ಯೂಕಸ್ಸನಿಗೆ ನೋಡ್ಕೊಳ್ಳೋದಕ್ಕೆ ಹೇಳಿಬಿಟ್ಟು ಹೋಗಿರ್ತಾನೆ. ಸೆಲ್ಯೂಕಸ್ ಮೇಲೆ ಚಂದ್ರಗುಪ್ತ ಮೌರ್ಯ ದೊಡ್ಡ ಸೈನ್ಯದೊಂದಿಗೆ ಆಕ್ರಮಣವನ್ನು ಮಾಡ್ತಾನೆ. ಸೆಲ್ಯೂಕಸ್ಸು ಈ ಯುದ್ಧದಲ್ಲಿ ಸೋತ ನಂತರ ಸೆಲ್ಯೂಕಸ್ಸು ತನ್ನ ಮಗಳನ್ನು ಕೊಟ್ಟು ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡ್ತಾನೆ. ಮತ್ತು ಅಫ್ಘಾನಿಸ್ತಾನ, ಬಲೂಚಿಸ್ತಾನ, ಸಿಂಧು ಮತ್ತು ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡ್ತಾನೆ. ಅದರ ಜೊತೆಗೆ ತನ್ನ ಆಸ್ಥಾನದಲ್ಲಿದ್ದಂತಹ ಒಬ್ಬ ರಾಯಭಾರಿಯನ್ನು ಸಹ ಚಂದ್ರಗುಪ್ತ ಮೌರ್ಯನ ಅರಮನೆಗೆ ಕಳಿಸ್ಕೊಡ್ತಾನೆ. ಇದಿಷ್ಟೂ ಯಾರು ಮಾಡ್ತಾರೆ? ಸೆಲ್ಯೂಕಸ್ ಮಾಡ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ ಅಂತಂದರೆ 500 ಆನೆಗಳನ್ನು ಸೆಲ್ಯೂಕಸ್ಸನಿಗೆ ನೀಡ್ತಾನೆ. ಇದಿಷ್ಟು ಈ ಒಂದು ಸ್ಟ್ಯಾಂಜದಲ್ಲಿ ಇರುವಂತಹ ಸಾರ. ನೆಕ್ಸ್ಟು
ನೋಡಿ, ವಿಷ್ಣುಗುಪ್ತ ಅಥವಾ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿರ್ತಾನೆ. ಇವನು ಚಂದ್ರ ಅಂದರೆ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಒಂದು ಕೃತಿಯನ್ನು ಬರೀತಾನೆ, ಅದೇ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು. ಆ ಒಂದು ಅರ್ಥಶಾಸ್ತ್ರದಲ್ಲಿ ಯಾವ ಮಾಹಿತಿಯನ್ನು ಕೊಟ್ಟಿದ್ದಾನೆ ಕೌಟಿಲ್ಯ ಅಂತಂದರೆ, ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸ್ತಾನೆ. ಮತ್ತು ಲೋಕ ಪ್ರಸಿದ್ಧವಾದಂತಹ ಈ ಕೃತಿಯು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟ ಮೊದಲು ದೊರಕಿತು. ಇದನ್ನು ಶ್ಯಾಮಶಾಸ್ತ್ರಿ ಎಂಬ ವಿದ್ವಾಂಸರು ಶೋಧಿಸಿದ್ದಾರೆ. ಆಯಿತಾ ಮಕ್ಕಳೇ? ನೆಕ್ಸ್ಟು, ಇದು ಒಂದು ನಮ್ಮ ಹೆಮ್ಮೆ. ನೆಕ್ಸ್ಟು, ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ಮಗನಾದಂತಹ ಬಿಂದುಸಾರನಿಗೆ ವಹಿಸಿಕೊಟ್ಟು ಜೈನ ಯತಿಗಳೊಡನೆ ಕರ್ನಾಟಕಕ್ಕೆ ಬರ್ತಾನೆ. ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ಅನ್ನೋ ಒಂದು ವ್ರತವನ್ನು, ಅವನು ಕಠಿಣವಾದಂತಹ ಒಂದು ವ್ರತವನ್ನು ಕೈಗೊಂಡು ದೇಹತ್ಯಾಗ ಮಾಡಿದನು. ಬಿಂದುಸಾರನು ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ. ಆಯಿತಾ ಮಕ್ಕಳೇ? ಒಟ್ಟಾರೆಯಾಗಿ ಹೇಳೋದಾದರೆ, ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳಲ್ಲಿ ಏನು ಮಾಡ್ತಾನೆ ಅಂತಂದರೆ, ಸಿಂಹಾಸನವನ್ನು ತನ್ನ ಮಗ ಆದಂತಹ ಬಿಂದುಸಾರನಿಗೆ ವಹಿಸಿ ಅವನು ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ಜೊತೆಗೆ ಅವನು ಜೈನ ಯತಿಗಳೊಡನೆ ಕರ್ನಾಟಕಕ್ಕೆ ಬರ್ತಾನೆ. ಕರ್ನಾಟಕದ ಈಗಿನ ಪ್ರಸ್ತುತ ಹಾಸನ ಜಿಲ್ಲೆಯಲ್ಲಿರುವಂತಹ ಶ್ರವಣಬೆಳಗೊಳಕ್ಕೆ ಅವನು ಬರ್ತಾನೆ. ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ಒಂದು ವ್ರತ ಇದೆ. ಜೈನ ಧರ್ಮದಲ್ಲಿ ಆಚರಿಸುವಂತಹ ಒಂದು ಕೊನೆಯ ದಿನಗಳಲ್ಲಿ ಆಚರಿಸುವಂತಹ ಒಂದು ವ್ರತ ಇದೆ. ಅದೇ ಸಲ್ಲೇಖನ ವ್ರತ ಅಂತೇಳಿ. ಆ ಸಲ್ಲೇಖನ ವ್ರತವನ್ನು ಅವನು ಸ್ವೀಕರಿಸಿ ದೇಹತ್ಯಾಗವನ್ನು ನಮ್ಮ ಕರ್ನಾಟಕದಲ್ಲಿ ಮಾಡ್ತಾನೆ. ಜೊತೆಗೆ ಬಿಂದುಸಾರ ಅಂದರೆ ಚಂದ್ರಗುಪ್ತನ ಮಗನಾದಂತಹ ಬಿಂದುಸಾರನು ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ. ಇದಿಷ್ಟು ಮಕ್ಕಳೇ ಚಂದ್ರಗುಪ್ತ ಮೌರ್ಯ ಮತ್ತು ಬಿಂದುಸಾರನ ಬಗೆಗಿನ ಮಾಹಿತಿ. ಓಕೆ ಮಕ್ಕಳೇ, ನೆಕ್ಸ್ಟು ಸಾಮ್ರಾಟ ಅಶೋಕ. ಬಿಂದುಸಾರನ ನಂತರ ಅವನ ಮಗ ಅಶೋಕನು ಅಧಿಕಾರಕ್ಕೆ ಬರ್ತಾನೆ. ಜಗತ್ತಿನ ಇತಿಹಾಸ